ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಭಾನುವಾರ. ಭಾನುವಾರ ಅಂದ ತಕ್ಷಣ ಏನೋ ಒಂದು ಖುಷಿ. ಸ್ವಲ್ಪ ಲೇಟಾಗಿ ಎದ್ದೇಳೋಣ ಅಂದ್ಕೊಂಡಿರ್ತೀನಿ ಇಂದಿನ ನೈಟು, ಆದರೆ ಎದ್ದೇಳೋಕ್ಕಾಗಲ್ಲ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಎಲ್ಲರಿಗೂ ಭಾನುವಾರ ಅಂದ ತಕ್ಷಣವೇ ಅಪ್ಪ ಇವತ್ತು ಭಾನುವಾರ ಮನೆ ಒರೆಸೋದು ಬೇಡಪ್ಪ, ಇವತ್ತು ಭಾನುವಾರ ಫ್ರೀಯಾಗಿರೋಣ ಅಂತ ಎಲ್ಲರಿಗೂ ಅನ್ನಿಸ್ಬೋದೇನೋ. ಆದರೆ ವರ್ಕಿಂಗ್ ವುಮೆನ್ಗೆ ಅದು ಸಾಧ್ಯನೇ ಇಲ್ಲ. ಭಾನುವಾರ ಅಂದ ತಕ್ಷಣ ವಾರ್ಡ್ರೋಬ್ ಕ್ಲೀನ್ ಮಾಡ್ಕೋಬೇಕು, ಬಟ್ಟೆಗಳ ಐರನ್ ಮಾಡ್ಕೋಬೇಕು, ಸಿಕ್ಕಾಬಟ್ಟೆ ಬಟ್ಟೆಗಳಿದೆ ಅದೆಲ್ಲ ವಾಶ್ ಮಾಡಬೇಕು, ಬಟ್ಟೆಗಳೇನಾದರೂ ಸ್ಟಿಚಿಂಗ್ ಏನಾದ್ರೂ ಕೊಡೋದಿದ್ರೆ ಅದನ್ನೆಲ್ಲ ಕೊಡಬೇಕು. ಅಯ್ಯೋ, ಕೆಲವು ನೆಂಟರು ಮನೆಗಳಿಗೆ ನಾವು ಒಂದು ಪೆಂಡಿಂಗ್ ಇಟ್ಕೊಂಡ್ಬಿಟ್ಟಿರ್ತೀವಿ ಭಾನುವಾರ. ಬಾಣಂತಿಯರು, ಬಸ್ರಿಯರು, ಹುಷಾರಿಲ್ಲದವರು, ಫಂಕ್ಷನ್ಗಳು, ಇವನ್ನೆಲ್ಲನೂ ಭಾನುವಾರ ದಿನ ಇಟ್ಕೊಂಡ್ಬಿಟ್ಟಿರ್ತೀವಿ. ಈ ದಿನ ಹೋದರೆ ಚೆನ್ನಾಗಿರುತ್ತೆ ಅಂತ. ಇವೆಲ್ಲ ಕೆಲಸಗಳನ್ನು ಮಾಡ್ಕೋಬೇಕು. ಯಾಕೆಂದರೆ ಫ್ರೀನೇ ಇರೋದಿಲ್ಲ. ಇವುಗಳ ಮಧ್ಯದಲ್ಲಿ ಮಕ್ಕಳಿಗೆ ಫ್ರೀ ಕೊಡಲಿಲ್ಲ ಅಂದರೆ ಹೇಗೆ? ಅಮ್ಮ, ಇರೋದೊಂದು ಭಾನುವಾರ, ನೀನು ಹೊರಗಡೆ ಹೋಗ್ತೀಯ, ನಮಗೆಷ್ಟು ಬೇಜಾರಾಗುತ್ತೆ ಅಂತ ಮಕ್ಕಳು ಅಂತವೆ. ಆದ್ರೂ ಭಾನುವಾರ ಎಲ್ಲನೂ ಫ್ರೀ ಮಾಡಿಕೊಂಡು ಮಕ್ಕಳ ಜೊತೆನೇ ಇದ್ದು, ಗಂಡನ ಜೊತೆನೂ ಖುಷಿಯಾಗಿದ್ದು, ಗಂಡ ಮಕ್ಕಳು ಸಂಸಾರ ಜೀವನ ಎಲ್ಲ ದೂಗಿಸ್ಕೊಂಡು ಹೋಗೋದೇ ಒಂದು ಟಾಸ್ಕ್. ಕೆಲ್ಸಕ್ಕೆ ಹೋಗುವಂತಹ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಅಲ್ವಾ? ಬನ್ನಿ, ಇವತ್ತು ಬೆಳಿಗ್ಗೆನೇ ಚಿತ್ರಾನ್ನ ಮಾಡಿಬಿಡ್ತಾಯಿದ್ದೀನಿ. ಮಗ ಬೇಡಮ್ಮ ಚಿತ್ರಾನ್ನ ಪಲಾವ್ ಮಾಡು ಅಂದರೆ, ಪಲಾವ್ ಅಂದರೆ ತುಂಬ ಇಷ್ಟ. ಇಲ್ಲ ಕಣೋ ಮಗನೇ, ಬೇರೆ ಏನಾದರೂ ಮಾಡ್ತೀನಿ, ಫಸ್ಟ್ ಚಿತ್ರಾನ್ನ ತಿನ್ಕೊಂಬಿಡು, ಸಿಂಪಲಾಗಿ ಮಾಡಿಕೊಡ್ತೀನಿ ಅಂತಂದೆ. ಅವನಿಗೆ ಈರುಳ್ಳಿ ಹಾಕಿದ್ರೆ ಇಷ್ಟಪಡೋದಿಲ್ಲ ಚಿತ್ರಾನ್ನಕ್ಕೆ. ಆದರೆ ಇವತ್ತು ಈರುಳ್ಳಿ ಹಾಕಿ ಮಾಡ್ತೀನಿ ಅಂತ ಮಾಡಿದೆ, ಅವನು ತಿನ್ನಲೇ ಇಲ್ಲ ಕೊನೆಗೂ. ಅವನಿಗೆ ಇಷ್ಟಪಟ್ಟ ಹಾಗೆ ಈರುಳ್ಳಿ ಹಾಕ್ತಾರೆ, ಬರೀ ಹಸಿಮೆಣಸಿನ್ಕಾಯಿ, ಕಡಲೆಕಾಯಿ ಬೀಜ ಎಲ್ಲನೂ ಹಾಕಿ ಮಾಡಿದೆ. ಅದು ತುಂಬ ನನಗಿಷ್ಟ ಅದನ್ನು. ಆದರೆ ಮನೆಯವರು ಸ್ವಲ್ಪನಾದರೂ ತಿಂತಾರಲ್ವ ಚಿತ್ರಾನ್ನ ಅಂತಂದರೆ, ಈರುಳ್ಳಿ ಹಾಕಿದ್ರೆ ತಿಂತಾರೆ ಅಂದ್ಬಿಟ್ಟು ಅವ್ರಿಗೋಸ್ಕರ ಮಾಡಿದೆ. ಅದು ನೋಡಿದ್ರೆ ಉಲ್ಟಾ ಆಯಿತು. ಈಗ ಸ್ವಲ್ಪ ಅಕ್ಕಿ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಒಲೆ ಮೇಲೆ ಪಾತ್ರೆ ಇಟ್ಟು ಅನ್ನನ ಬಸ್ತೀನಿ. ಯಾವತ್ತೇ ಆದ್ರೂ ಅನ್ನ ಬಸ್ದು ಊಟ ಮಾಡಿದ್ರೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಜಾಯಿಂಟ್ ಪೇಯ್ನು ಅವೆಲ್ಲ ಬರೋದಿಲ್ಲ. ಥೈರಾಯ್ಡ್ ಪ್ರಾಬ್ಲಮ್ಮು, ಬಿ ಪಿ ಇರೋರು, ಶುಗರ್ ಇರೋರು, ಹೆಲ್ತ್ ಪ್ರಾಬ್ಲಮ್ ಏನೇ ಇರಲಿ, ಅನ್ನನ ಬಸ್ದು ಊಟ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಹಾಗೆ ಇವತ್ತು ಮಜ್ಜಿಗೆ ಸಾರನ್ನು ಮಾಡ್ತಾಯಿದ್ದೀನಿ. ಹಾಗೆ ಎಗ್ ಬುರ್ಜಿ, ಮಸಾಲ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ಮಜ್ಜಿಗೆ ಸಾಂಬಾರು ಈ ಒಂದು ಬೇಸಿಗೆ ಕಾಲ ಬಿಟ್ಟರೆ ಇನ್ನು ಮಳೆಗಾಲ ಚಳಿಗಾಲದಲ್ಲಂತೂ ಮಾಡೋ ಹಾಗೆ ಇಲ್ಲ. ಸಾಮಾನ್ಯ ಈ ಒಂದು ಮಜ್ಜಿಗೆ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿರುತ್ತೆ, ರುಚಿ ಮಾತ್ರ ಸಖತ್ತಾಗಿರುತ್ತೆ. ನಮ್ಮ ಮನೆಯವ್ರಿಗೂ ತುಂಬಾ ಇಷ್ಟಪಟ್ಟು ತಿಂದರು. ಆದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ಯಾ ಅಂತ ಸ್ವಲ್ಪ ಬೇಜಾರು ಮಾಡಿಕೊಂಡ್ರು. ಏಕೆಂದರೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೇ ಟೇಸ್ಟು. ಬಟ್ ನಮ್ಮ ಮನೆಯವರು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಗೊರ್ರು ಗೊರ್ರು ಅಂತಾರೆ, ಏನೂ ಮಾಡೋಕ್ಕಾಗೋದಿಲ್ಲ. ಆದರೂ ಊಟ ಮಾಡಿದ್ರು. ಇರಲಿ ಕೊಡು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಊಟ ಮಾಡಿದ್ರು. ಏನೂ ಪ್ರಾಬ್ಲಮ್ ಆಗೋಲ್ಲ, ಬಟ್ ಅವರೊಂದು ರೀತಿ ಎಚ್ಚರಿಕೆ. ಈಗ ಅನ್ನ ಎಲ್ಲ ಬಸ್ಕೊಂಬಿಡ್ತೀನಿ. ಸರ್ವೇ ಸಾಮಾನ್ಯವಾಗಿ ಹೆಣ್ಮಕ್ಳು ಎಷ್ಟೇ ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ, ಅದಂತೂ ನಿಜ. ಹೆಣ್ಮಕ್ಳು ಯಾವುದೇ ಕೆಲಸನೇ ಆಗಲಿ ಮುಗೀತು ಅಂತನ್ನಬಾರ್ದು. ಎಲ್ಲ ಕೆಲಸ ಮುಗೀತು ಹಾಯಾಗಿ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ರೆ ತಲೆ ಒಳಗಡೆ ನೂರೆಂಟು ಆಲೋಚನೆಗಳು ಓಡಾಡ್ತಾ ಇರುತ್ತೆ. ಯಾವತ್ತು ಹೆಣ್ಣು ಒಂದು ಚೂರು ಫ್ರೀ ಇಲ್ದಿರ, ನಮ್ಮ ಮೈಂಡ್ ಆಗಲಿ, ನಮ್ಮ ಮನಸ್ಸಾಗಲಿ, ನಮ್ಮ ದೇಹ ಆಗಲಿ ಒಂದು ಸ್ವಲ್ಪನೂ ಫ್ರೀ ಇಲ್ದಿರ ಯಾವಾಗಲೂ ಆ್ಯಕ್ಟಿವ್ ಆಗಿ ಹುಡುಕಿ ನಾವು ಕೆಲಸನ ಮಾಡ್ತಾ ಹೋಗ್ತೀವೋ, ನಮ್ಮ ಮನಸ್ಸು ಅಷ್ಟು ಪ್ರಶಾಂತವಾಗಿರುತ್ತೆ. ರಾತ್ರಿ ಆದ ತಕ್ಷಣ ಚೆನ್ನಾಗಿ ನಿದ್ರೆ ಬರುತ್ತೆ. ನಮಗೆ ನಿದ್ರೆ ಬರಲ್ಲಪ್ಪ, ಮಧ್ಯರಾತ್ರಿ 1 ಗಂಟೆಗೆ ಎಚ್ಚರ ಆಯಿತು, 12 ಗಂಟೆಗೆ ಎಚ್ಚರ ಆಯಿತು ಅಂತ ಹೇಳ್ತೀವಿ. ಮೊದಲು ಮನಸ್ಸಿಗೆ ಮತ್ತು ದೇಹಕ್ಕೆ ಎರಡಕ್ಕೂ ಎಷ್ಟು ದಣಿವಾಗುತ್ತೋ ಅಷ್ಟು ಒಳ್ಳೆಯದು ಅಂತಲೇ ಹೇಳ್ಬೋದು. ನಮ್ಮವ್ವ ಹೇಳ್ತಾಯಿದ್ರು, ಹಂಡು ಬಗ್ಸಿ ಕೆಲಸ ಮಾಡಿದ್ರೆ, ಮೈ ಮುರಿದು ಕೆಲಸ ಮಾಡಿದ್ರೆ ಯಾಕೆ ನಿದ್ರೆ ಬರಲ್ಲ ಹೇಳು? ತಿನ್ಕೊಂಡು ಉಣ್ಕೊಂಡು ಶೋಕಿಯಾಗಿ ಓಡಾಡ್ಕೊಂಡಿದ್ರೆ ನಿದ್ರೆ ಬಾ ಅಂದರೆ ಎಲ್ಲಿ ಬರುತ್ತೆ? ಯಾವತ್ತು ದಣಿವಾದಾಗಲೇ ನಮ್ಮ ನಿದ್ರೆ ಬರೋದು ಕಣ್ತುಂಬ ಅಂತ ಹೇಳ್ತಾಯಿದ್ರು. ಅದು ಎಷ್ಟು ಮಟ್ಟಿಗೆ ಸತ್ಯ ಅಲ್ವಾ? ಚಿಂತೆನೇ ಇಲ್ಲದೇ ಇರೋರಿಗೆ ಸಂತೆ ನಿದ್ರೆ ಅಂತ ಹೇಳ್ತಾರೆ, ಅಲ್ವಾ? ಆದರೆ ಚಿಂತೆನೇ ಇಲ್ಲದೆ ಅಂತಂತಲ್ಲ, ದೇಹಕ್ಕೆ ಒಂದು ದಣಿವಾದಾಗ ಕಣ್ಣಿಗೆ ತಾನೇ ನಿದ್ರೆ ದೇವಿ ಆವರಿಸ್ಕೊಳ್ತಾಳೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳುಗಳು ಎಷ್ಟು ಮನೆಯಲ್ಲಿ ಆಗಲಿ ಹೊರಗಡೆ ಆಗಲಿ ಫ್ರೀ ಇಲ್ದಿರ ನಾವು ಕೆಲಸ ಮಾಡ್ತೀವೋ ಅದರಿಂದ ನಮ್ಮ ಮನೆ ಆಗಲಿ, ನಮ್ಮ ಮನಸ್ಸಾಗಲಿ, ನಮ್ಮ ಕುಟುಂಬಕ್ಕಾಗಲಿ ತುಂಬಾ ಒಳ್ಳೆಯದು. ಹೆಣ್ಮಕ್ಳಿಗೆ ಸ್ವಲ್ಪ ಫ್ರೀಯಾಗಿ ಸಿಕ್ಬಿಟ್ರೆ ಪಕ್ಕದ ಮನೆಯವ್ರ ಹತ್ರ ಮಾತಾಡು, ಫ್ರೆಂಡ್ ಹತ್ರ ಫೋನಲ್ಲಿ ಮಾತಾಡು, ಅದೇನೋ ಆಗಿ ಇನ್ನೊಂದೇನೋ ಆಗೋದು, ಮನಸ್ಸು, ಜಗಳ, ಕೋಪ ಇವೆಲ್ಲ ನಡೆದೋಗುತ್ತೆ. ಎಷ್ಟೋ ವಿಚಾರಗಳು ಈ ಮಾತಿಂದನೇ ಅಲ್ವಾ? ಜಗಳ, ಕದನ ಎಲ್ಲ ಬರೋದು, ಸಂಬಂಧಗಳು ದೂರ ಆಗೋದು, ಹೌದಲ್ವಾ? ದೋಸೆ ನೆನೆ ಹಾಕ್ತಾಯಿದ್ದೀನಿ.
ದೋಸೆಗೆ ನೋಡಿದ್ರಲ್ಲ 1.5 ಪಾವ್ ಅಕ್ಕಿ ಹಾಕಿದೆ. ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಮೆಂತ್ಯ ಹಾಕಿದ್ದೀನಿ, ತೊಗರಿಬೇಳೆ ಇಷ್ಟನ್ನು ಹಾಕಿದ್ದೀನಿ. ಹಾಗೆ ಅವಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ನಾನು ಅಳತೆನೂ ಸಹ ತೋರಿಸಿದ್ದೀನಿ. ಖಂಡಿತ ಆ ಥರ ಹಾಕ್ಕೊಂಡು ನೀವು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಇದು ದೋಸೆ ರೈಸ್ ಆದರೂ ಪರವಾಗಿಲ್ಲ, ಸೊಸೈಟಿ ರೈಸ್ ಆದರೂ, ರೇಷನ್ ರೈಸ್ ಆದರೂ ಪರವಾಗಿಲ್ಲ, ಯಾವುದಾದ್ರೂ ನಡೆಯುತ್ತೆ. ತುಂಬ ಚೆನ್ನಾಗಾಗುತ್ತೆ ಮಾತ್ರ. ಚೆನ್ನಾಗಿ ಅಕ್ಕಿ ನೆನೆದಷ್ಟೂ ತುಂಬ ಚೆನ್ನಾಗಿ ದೋಸೆ ಬರುತ್ತೆ. ನಾನೇನು ಮಾಡ್ತೀನಿ ಅಂದರೆ, ಒಂದು 6:30 ಬೆಳಿಗ್ಗೆ 6:30, 7 ಗಂಟೆಗೆ ನೆನೆ ಹಾಕ್ಬಿಡ್ತೀನಿ. ಸಂಜೆ 4:30, 5 ಗಂಟೆಗೆಲ್ಲ ನೈಸಾಗಿ ರುಬ್ಬಿಟ್ಬಿಡ್ತೀನಿ. ಯಾಕೆಂದರೆ ಅಕ್ಕಿ ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆಂದ ದೋಸೆ ಬರುತ್ತೆ. ಅದರಲ್ಲೂ ನನಗೆ ಅವಲಕ್ಕಿ ಹಾಕಿದ್ದು ಮಾಡಿದ ದೋಸೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ರಾತ್ರಿ ಉಳಿದಿರೋ ತಂಗಳನ್ನ ಹಾಕಿದ್ರೆ ಟೇಸ್ಟಾಗಿ ದೋಸೆ ಸಕ್ಕ ಟೇಸ್ಟ್ ಇರುತ್ತೆ ಮಾತ್ರ. ಬಂದ್ ಥರ ಬರುತ್ತೆ ಮಾತ್ರ. ಅಷ್ಟೂ ಚೆಂದ. ರಾತ್ರಿ ಏನಾದರೂ ಉಳಿದಿರೋ ಅನ್ನ ಹಾಕಿ ದೋಸೆ ಇಟ್ಟು ರುಬ್ಬಿ ಇಟ್ಟರೆ ಸಖತ್ತಾಗಿರುತ್ತೆ ಅಲ್ವಾ? ಇದನ್ನು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಅಳತೆಗೇನು ದೋಸೆ ಹೇಗಿದ್ರೂ ಬರುತ್ತೆ. ಆದರೆ ಕಬ್ಬಿಣದ್ದು ಏನಾರು ತವ ಆಗಿದ್ದರೆ ಚೆನ್ನಾಗಿ ಫಸ್ಟ್ ಎಣ್ಣೆ ಎಲ್ಲ ಸವರಿ ಎಲ್ಲನೂ ಈರುಳ್ಳಿನೆಲ್ಲ ಚೆನ್ನಾಗಿ ಉಜ್ಜಿ ತಿಕ್ಕಿ ಸವರಿ ಆಮೇಲೆ ದೋಸೆ ಹಾಕಿ. ಇಲ್ಲ ಅಂದರೆ ಖಂಡಿತ ಯಾವುದೇ ಆದ್ರೂ ಬರೋದಿಲ್ಲ. ಆದರೆ ಪುಣ್ಯಕ್ಕೆ ನನ್ನ ತವ ಆ ಥರ ಅಲ್ಲ. ನೀವು ಎಣ್ಣೆ ಹಚ್ಚಿದ್ರೂ ಪರವಾಗಿಲ್ಲ, ಹಚ್ಚದಿದ್ರೂ ಪರವಾಗಿಲ್ಲ, ದೋಸೆ ಹಾಕಿದ್ರೆ ಅದು ಪಾಡಿಗೆ ಎದ್ದೇಳ್ತಾ ಇರುತ್ತೆ. ನೋಡ್ತಾ ಇದ್ದೀರಾ? ಈಗ ಈರುಳ್ಳಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಆದರೆ ನಮ್ಮ ಮಗನಿಗೆ ಮಾತ್ರ ಇದು ಇಷ್ಟ ಆಗಲಿಲ್ಲ. ಈರುಳ್ಳಿ ಅವ್ನಿಗೆ ಇಷ್ಟ ಆಗೋದಿಲ್ಲ. ಬರೀ ಹಂಗೆ ತಿಂತಾ ಇರಬೇಕು. ಬಾಯಿಗೆ ಏನೂ ಸಿಗಬಾರ್ದು. ಈರುಳ್ಳಿ, ಕರಿಬೇವು ಸೊಪ್ಪು ಎಲ್ಲ ಸಿಗಬಾರ್ದು. ತೆಗೆದು ಅಮ್ಮ ನಾನು ತಿನ್ನಲ್ಲ ಅಂತ ಹೇಳ್ತಾ ಇರ್ತಾನೆ. ನಾನು ಹೇಳ್ತಾ ಇರ್ತೀನಿ, ತಿನ್ನು, ಇದಕ್ಕೆ ಒಳ್ಳೇದು, ತಲೆ ಕೂದಲಿಗೆ ಒಳ್ಳೇದು, ಕಣ್ಣಿಗೆ ಒಳ್ಳೇದು ಅಂತೆಲ್ಲ ಹೇಳ್ತಾ ಇರ್ತೀನಿ. ಇಲ್ಲಾಂದರೆ ಮೊಬೈಲ್ ನೋಡೋದು ಕಷ್ಟ ಆಗುತ್ತೆ ಅಂತೆಲ್ಲ ಎದುರಿಸ್ತಾ ಇರ್ತೀನಿ. ಹಂಗಾಗಿ ತಿನ್ಕೊಂಬಿಡ್ತಾನೆ, ಬಿಡಲ್ಲ, ತಿನ್ಕೋತಾನೆ. ಆದರೂ ಮಕ್ಕಳಿಗೆ ಸಮಾಧಾನ ಮಾಡೋದಿದೆಯಲ್ಲ ಟಾಸ್ಕು. ಈ ಮನೆ ಕೆಲಸಗಳ ಜೊತೆಗೆ ಮಕ್ಕಳದ್ದು ಒಂಥರ ಟಾಸ್ಕ್ ಆಗಿಬಿಟ್ಟಿರುತ್ತೆ. ಮಕ್ಕಳು ಬೆಳೀತಾ 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 ಪ್ರಶ್ನೆಗಳೇ ಜಾಸ್ತಿ ಮಾಡೋಕ್ಕೆ ಶುರು ಮಾಡ್ತವೆ ಹೊರತು ಆನ್ಸರ್ ಅಂತೂ ಅವರಿಂದ ಸಿಗೋದೇ ಇಲ್ಲ. ಆನ್ಸರ್ ಯಾವತ್ತೂ ಸಿಗುತ್ತೋ ನನಗಂತೂ ಗೊತ್ತಿಲ್ಲ. ಚಿತ್ರಾನ್ನನೂ ಆಯಿತು, ಇವಾಗ ದೋಸೆಗೂ ಎಲ್ಲನೂ ನೆನೆ ಹಾಕಿ ಇಟ್ಟಿದ್ದೀನಿ. ಇನ್ನು ಮಿಕ್ಕಿದ್ದಂತಂದರೆ ನಾನಿವಾಗ ಮಜ್ಜಿಗೆ ಸಾಂಬಾರನ್ನು ಮಾಡ್ಕೊಂಬಿಡೋಣ ಅಂತ. ಏನಕ್ಕೆ ಇವಾಗಲೇ ಮಾಡ್ಕೊಂಬಿಡ್ತೀರಾ ಅಂದರೆ, ಎಲ್ಲನೂ ರೆಡಿ ಮಾಡಿ ಇಟ್ಬಿಡ್ತು ಅಂತಂದರೆ ನನಗೆ ಕೆಲಸ ಫ್ರೀ ಆಗುತ್ತೆ. ಮಿಕ್ಕಿದ ಕೆಲಸಗಳೆಲ್ಲ ಮಾಡ್ಕೋಬೇಕು. ಜೊತೆಗೆ ನನಗೆ ಇವತ್ತು ಒಂದು ಕಡೆ ಹೋಗೋದಿದೆ. ಆಗಲೇ ಹೇಳಿ, ನನ್ನ ಫ್ರೆಂಡ್ ಮಗಳಿಗೆ ಇದಕ್ಕೆ ಡೆಲಿವರಿ ಟೈಮಿಗೆ ಹೋಗಿದ್ದೆ. ಅವಳು ನೋಡೇ ಇರಲಿಲ್ಲ. 3-4 ತಿಂಗಳಾಗಿತ್ತು. ಊರಿಗೆ ಬಂದಿದ್ದಾಳೆ ಅಂತ ನಮ್ಮ ಸ್ನೇಹಿತರು ಅವರೂ ಸಹ ಇಲ್ಲೇ ಉರ್ದು ಶಾಲೆಯಲ್ಲಿ ಟೀಚರ್ ಆಗಿದ್ದಾರೆ. ಅವ್ರ ಮಗಳಿಗೆ ಇದಾಗಿದ್ದಾರೆ, ಪಾಪು ಆಗಿದೆ ಅಂತ ಹೇಳಿದ್ರ. ಸರಿ ಹೋಗಿ ನೋಡ್ಕೊಂಬರೋಣ, ಪರಿಚಯದವರಲ್ವಾ. ಅಂದರೆ ನಾವೆಲ್ಲ ಒಂದೇ ಕಡೆ ಇದ್ವಿ, ಒಂದೇ ಮನೆ, ಓನರ್ ಒಬ್ಬರೇ. ನಾವು ಅಕ್ಕಪಕ್ಕ ಎಲ್ಲ ವಠಾರದ ಮನೆ ಥರ ಇತ್ತು, ಅಲ್ಲಿದ್ವಿ. ಹಾಗಾಗಿ ಆಗ್ಲಿಂದನೂ ತುಂಬಾ ಪರಿಚಯ. ಹಂಗಾಗಿ ಅವ್ರ ಮಗಳದು ಮದುವೆಗೆಲ್ಲ ಹೇಳಿದರು. ಮತ್ತು ಬಾಣಂತನ ಅದಕ್ಕೆಲ್ಲ ನಾವು ಜೊತೆಯಲ್ಲೇ ಸ್ವಲ್ಪ ಓಡಾಡಿದ್ವಿ. ನೋಡ್ಕೊಂಬರೋಣ, ಸ್ವಲ್ಪ ಫ್ರೀ ಮಾಡ್ಕೊಳ್ಳೋಣ ಅಂದ್ಕೊಂಡು ಬೇಗ ಬೇಗ ಕೆಲಸ ಮಾಡ್ತಾಯಿದ್ದೀನಿ. ಇದ್ರ ಮಧ್ಯದಲ್ಲಿ ಸ್ವಲ್ಪ ರಾಗಿ ಹಿಟ್ಟು ಮಾಡಿಸ್ಕೋಬೇಕು. ಒಣಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಒಣಗಿಸಿ ಎತ್ತಿಡ್ತಾಯಿದ್ದೀನಿ. ಏನು ಗೊತ್ತಾ, ಒಣಮೆಣ್ಸಿನ್ಕಾಯಿ ಒಣಗಾಕಿರ್ತೀನ, ನನಗೆ ಯೋಚನೆ ಅಲ್ಲಿ ಡ್ಯೂಟಿ ಮಾಡ್ತಾ ಇದ್ದಂಗೆ ಮೋಡ ಮುಚ್ಕೊಂತು ಅಂದ ತಕ್ಷಣವೇ ಅಯ್ಯಪ್ಪ ಏನಪ್ಪ ಮಾಡೋದು ಅನ್ನಂಗಾಗಿರುತ್ತೆ. ಮತ್ತೆ ಊಟಕ್ಕೆ ಬಂದಾಗ ಫಸ್ಟ್ ಎತ್ತಿಟ್ಬಿಟ್ಟು ಆಫೀಸ್ಗೆ ಹೋಗಿರ್ತೀನಿ. ಆಫೀಸ್ಗೆ ಹೋಗಿ 5 ನಿಮಿಷಕ್ಕೆ ಮಳೆ ಶುರುವಾಗ್ಬಿಟ್ಟಿರುತ್ತೆ. ಆ ಥರ ಸ್ಥಿತಿ ಆಗಿದೆ. ಇವತ್ತು ಹೆಂಗಾದರೂ ಆಗಲಿ ಮನೇಲಿ ಇದ್ಕೊಂಡೇ ಒಣಮೆಣ್ಸಿನ್ಕಾಯಿ ಎಲ್ಲ ಒಣಗಿಸ್ಬೇಕು ಅಂದ್ಕೊಂಡು ಎಲ್ಲ ಡಿಸೈಡ್ ಮಾಡಿಕೊಂಡು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಜ್ಜಿಗೆ ಸಾಂಬಾರಿಗೆ ನಾನು ಏನೇನು ಮಸಾಲೆ ಹಾಕಿದೆ ಅಂತ ಹೇಳ್ತೀನಿ. ತೋರಿಸ್ಲಿಲ್ಲ, ಅದು ವೀಡಿಯೋ ಮರ್ತುಕೊಂಡೆ ಅನಿಸುತ್ತೆ. ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ, ವೀಡಿಯೋ ಆನೇ ಮಾಡಿರಲಿಲ್ಲ. ಹಂಗಾಗಿ ಏನಿಲ್ಲ, ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ಇಷ್ಟನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡಾದಮೇಲೆ ಒಲೆ ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿನ ಹಾಕಿ ಬಾಡಿಸ್ಕೊಂಡು, ನಾವೇನು ರುಬ್ಬಿಟ್ಟಿರೋ ಮಸಾಲ ಇದೆಯಲ್ಲ, ಮಸಾಲ ಇನ್ನೊಂದು ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಹಾಕೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಬೆಳ್ಳುಳ್ಳಿ ಹಾಕಲೇಬೇಕು ಇದಕ್ಕೆ, ಆಯಿತಾ? ಬೆಳ್ಳುಳ್ಳಿ ಇಷ್ಟನ್ನು ನೈಸಾಗಿ ರುಬ್ಕೊಂಡು ಒಲೆ ಮೇಲೆ ಒಗ್ಗರಣೆ ಕೊಟ್ಕೊಳ್ಳೋದಷ್ಟೇ. ಈ ಒಂದು ಮಜ್ಜಿಗೆ ಸಾಂಬಾರಿಗೆ ಕಡಲೆಕಾಳನ್ನ ಹುರಿದ್ಬಿಟ್ಟು ಅದನ್ನು ಕುಕ್ಕರಲ್ಲಿ ಹಾಕಿ ಒಂದು 3-4 ವಿಸಲ್ ತೊಗೊಂಡು ಚೆನ್ನಾಗಿ ಬೇಯಿಸ್ಬಿಟ್ಟು ಈ ಸಾಂಬಾರಿಗೆ ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮುದ್ದೆಗೂ ಚೆಂದ, ರೈಸ್ಗೂ ಚೆಂದ. ಈ ಮಸಾಲೆ ಎಲ್ಲ ಒಗ್ಗರಣೆ ಕೊಟ್ಟು ಅದೆಲ್ಲ ಚೆನ್ನಾಗಿ ಕುದ್ದು ತಣ್ಣಗಾದ್ಮೇಲೆ ಒಂದು ಚೂರು ಬೆಚ್ಚಗಿರಬಾರ್ದು, ತಣ್ಣಗಾಗಿರಬೇಕು. ಆವಾಗ ಮಜ್ಜಿಗೆ ಎಲ್ಲ ಚೆನ್ನಾಗಿ ಸಿಲಿಬಿಟ್ಕೊಂಡಿದೆ, ಮಂತಲ್ಲಿ ಕಡೆದಿಟ್ಕೊಂಡಿದ್ದನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಎಷ್ಟು ಗಟ್ಟಿ ತೆಡಬೇಕು ನೋಡ್ಕೊಂಡು ಹೆಚ್ಚಿಸ್ಕೋಬೋದು. ಕುಡಿಯೋಕ್ಕೂ ಚೆನ್ನಾಗಿರುತ್ತೆ, ಊಟ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಆಮೇಲೆ ಸರಿ ಇದೆಲ್ಲ ಮಾಡಾದಮೇಲೆ ನೈಟ್ಗೆ ಏನು ಮಾಡಿದೆ, ಏನು ಇವತ್ತು ನಾನ್ ವೆಜ್ ಏನು ಮಾಡಲೇ ಇಲ್ವಲ್ಲೇ ಅಂತಂದರು. ನೈಟ್ಗೆ ಎಗ್ ಬುರ್ಜಿ ಮಾಡಿದೆ. ಈಗ ದೋಸೆಗೆಲ್ಲ ರುಬ್ಕೊಂಬಿಡ್ತೀನಿ.
ಇವತ್ತು ಹೊಸದಾಗಿ ಫ್ರೆಂಡ್ ಆಗೋರಿಗೆ, ಹೊಸದಾಗಿ ಫ್ರೆಂಡನ್ನು ಮಾಡ್ಕೋಬೇಕು ಅನ್ನೋರಿಗೆ, ಹೊಸದಾಗಿ ಯಾರೋ ನಮ್ಮ ಆಫೀಸ್‌ಗೆ ಬಂದರು, ಹೊಸದಾಗಿ ನಮ್ಮ ಪಕ್ಕದ ಮನೆಗೆ ಬಂದಿದ್ದಾರೆ, ನಮ್ಮ ವಠಾರಕ್ಕೆ ಬಂದಿದ್ದಾರೆ, ಅವ್ರನ್ನ ಪರಿಚಯ ಮಾಡ್ಕೋಬೇಕು ಅನ್ನೋರಿಗೆ ಒಂದು ಕಿವಿ ಮಾತು. 2 ಕಡೆಗೂ ಹೇಳ್ತಾ ಇದ್ದೀನಿ ಆಯಿತಾ? ಕಿವಿ ಮಾತು. ಮೊದಲನೇದಾಗಿ ಯಾರೇ ಆಗಿರಲಿ, ಯಾರನ್ನು ಒಳ್ಳೆಯವರು ಅಂತ ಅನ್ಕೊಳ್ಳೋಕೆ ಹೋಗಬೇಡಿ. ಯಾರನ್ನು ಕೆಟ್ಟವರು ಅಂತಲೂ ಅಂದ್ಕೊಳ್ಳೋದು ಬೇಡ. ಯಾಕೆಂದರೆ ಒಳ್ಳೆಯವರು ಅಂದ್ಕೊಂಡಿರೋರೇ ನಮಗೆ ದ್ರೋಹ ಮಾಡಿರ್ತಾರೆ, ಮೋಸ ಮಾಡಿರ್ತಾರೆ. ನಮಗೆ ದ್ರೋಹ ಅಲ್ಲದಿರೋ ಬೇರೆಯವರು ದ್ರೋಹ ಮಾಡಿರ್ತಾರೆ. ಕೆಟ್ಟವರು ಅಂತ ನಾವೇನು ಅಂದ್ಕೊಂಡಿರ್ತೀವೋ ಅವರೇ ಒಳ್ಳೆಯವರಾಗಿರ್ತಾರೆ. ಯಾಕೆಂದರೆ ನಾವೇನು ಕಂಡಿಲ್ಲ, ಕೇಳಿಲ್ಲ. ಹಳ್ಳಕ್ಕೆ ಬೀಳೋ ಜಾಸ್ತಿ ಹೆಣ್ಮಕ್ಳುಗಳು. ಸ್ವಲ್ಪ ಅವರು ಖುಷಿಯಿಂದ ನಗ್ನಗ್ತಾ ಮಾತಾಡ್ತು ಅಂತಂದರೆ, ಬನ್ನಿ ಕಾಫಿ ಆಯಿತಾ, ತಿಂಡಿ ಆಯಿತಾ ಅಂದ ತಕ್ಷಣವೇ ಬನ್ನಿ ಕಾಫಿ ಮಾಡಿ, ಏನು ತಿಂಡಿ ಇವತ್ತು? ನಮ್ಮ ಮನೆಯಿಂದ ಅವ್ರ ಮನೆಗೆ ಹೋಗೋದು, ಅವ್ರ ಮನೆಯಿಂದ ನಮ್ಮ ಮನೆ ತಿಂಡಿ ಬರೋದು, ಸಾಂಬಾರು ಬರೋದು, ಇದೆಲ್ಲ ನಡೆಸ್ಬಿಡ್ತಾರೆ ಬೇಗ ಅಂದರೆ ಬೇಗ. ಮನೇಲಿರೋ ಯಜಮಾನ ಹೇಳ್ತಾ ಇರ್ತಾರೆ, ಬೇಡ ಫ್ರೆಂಡ್ಶಿಪ್ ಮಾಡ್ಕೊಬೇಡ, ಮಾತು ಎಷ್ಟು ಬೇಕೋ ಅಷ್ಟು ಆಡು, ಊಟ ತಿಂಡಿ ಯಾವುದೇ ಕಾರಣಕ್ಕೂ ಕೊಡೋಕೆ ಹೋಗಬೇಡ ಅಂತ ಹೇಳ್ತಾರೆ. ಮೊದಲನೇದಾಗಿ ಅವ್ರು ಹೇಳೋದು ಕರೆಕ್ಟೇ. ಊಟ ಆಗಲಿ ತಿಂಡಿ ಆಗಲಿ ಯಾವತ್ತು ಮನೆಯಿಂದ ಮನೆಗೆ ಹೋಗುತ್ತೋ ಆ ಫ್ರೆಂಡ್ಶಿಪ್ಪು ಕೊನೆವರೆಗೂ ಖಂಡಿತ ಇರೋದಿಲ್ಲ, ಬೇಗ ಕಿತ್ತೋಗ್ಬಿಡತ್ತೆ. ಉಪ್ಪಿನ ಋಣ, ಹಾಲಿನ ಋಣ, ನೀರಿನ ಋಣ ಇವೆಲ್ಲ ಸರ್ವೇ ಸಾಮಾನ್ಯ, ಅಷ್ಟು ಸುಲಭವಾಗಿ ನಿಲ್ಲೋದಿಲ್ಲ ಸ್ನೇಹಿತರೆ. ಹಂಗಾಗಿ ಸ್ನೇಹಿತರ ಹತ್ರ ಏನೇ ಆಗಲಿ, ಹೊಸದಾಗಿ ಬಂದಂಥ ಸ್ನೇಹಿತರ ಹತ್ರ ನೀವು ಯಾವ ಊರು, ನೀವೇನು ಮಾಡ್ತಿದ್ದೀರಾ, ನೀವೇನು ಕೆಲಸ ಮಾಡ್ತಿದ್ದೀರಾ, ನಿಮ್ಗೆ ಎಷ್ಟು ಜನ ಮಕ್ಕಳು, ಇಷ್ಟನ್ನು ಮಾತ್ರ ಬಿಟ್ಟು ಸಂಪಾದನೆ ಏನು ಮಾಡ್ತಿದ್ದೀರಾ, ಎಷ್ಟು ಸಂಬಳ ಬರುತ್ತೆ, ನೀನೇನು ಕೆಲಸ ಮಾಡ್ತೀಯ, ನೀನು ಯಾವ ಊರಿಂದ ಬಂದೆ, ಅವ್ರು ಯಾವ ಊರು, ಈ ಪ್ರಶ್ನೆಗಳು ಕೆಲವೊಂದು ಅವರು ಪರ್ಸ್ನಲ್ ಆಗಿರ್ತಕ್ಕಂತಹ ಪ್ರಶ್ನೆಗಳನ್ನು ಕೇಳೋಕೆ ಹೋಗಬಾರ್ದು. ಅವರು ನಮ್ಮನ್ನು ಕೇಳ್ಬೋದು, ನೀವೇನು ಮಾಡ್ತಾಯಿದ್ದೀರಾ, ನೀವು ಯಾವ ಊರವರು ಅಂತೆಲ್ಲ ಕೇಳ್ತಾರೆ. ನಾವು ಅಷ್ಟೇ ಅವರಿಗೆ ನಮ್ಮದು ಪರ್ಸ್ನಲ್ ವಿಚಾರಗಳನ್ನು ಹೇಳೋದಕ್ಕೆ ಹೋಗಬಾರ್ದು. ಊರಿಂದ ಊರಿಗೆ ಏನಾದರೂ ಅಪ್ಪಿ-ತಪ್ಪಿ ನಾವು ಹೋದರೆ ಆಗಲಿ, ಅಥವಾ ಊರಿಂದ ಊರಿಗೆ ಕೆಲವರು ಬಂದಿರ್ತಾರೆ, ನಾನಾ ಕಾರಣಗಳಿಂದ ಜೀವನ ಮಾಡೋದಕ್ಕೆ ಬಂದಿರ್ತಾರೆ. ಮೊದಲನೇದಾಗಿ ಅನುಮಾನ ಪಡೋದೇ ಜಾಸ್ತಿ. ನಾವಾಗಿರ್ಬೋದು, ಅಥವಾ ನಾವು ಊರಿಂದ ಊರಿಗೆ ಹೋದಾಗ ನಮ್ಮನ್ನು ನೋಡಿ ಬೇರೆಯವರು ಅಷ್ಟೇ ಅನುಮಾನ ಪಡೋದಂತೂ ಗ್ಯಾರಂಟಿ. ಹಂಗಾಗಿ ಸರ್ವೇ ಸಾಮಾನ್ಯ ನಾವು ಬೇರೆ ಮನೆ ಮಾಡ್ಕೊಂಡು ಹೋದಾಗ ಅಕ್ಕಪಕ್ಕದವ್ರ ಆ ವಾತಾವರಣನ ಫಸ್ಟ್ ನೋಡ್ಕೋಬೇಕಾಗತ್ತೆ. ಬೇರೆಯವರು ನಮ್ಮ ವಠಾರಕ್ಕೆ ಹೊಸ್ದಾಗಿ ಬಂದ್ರೂ ಅಷ್ಟೇ ವಾತಾವರಣ ಹೇಗಿರುತ್ತೆ, ಗಂಡ ಹೆಂಡತಿ ಸಂಬಂಧ ಹೇಗಿದೆ, ಮಕ್ಕಳ ಜೊತೆ ಹೇಗೆ ನಡ್ಕೊಳ್ತಾರೆ ಅವರು, ಅವ್ರ ನಡೆ ನೋಡಿ ಗೊತ್ತಾಗುತ್ತೆ ಮನುಷ್ಯರು ಕೂಡ. ಎಷ್ಟೇ ವರ್ಷಗಳಾಗಲಿ, ಎಷ್ಟೇ ತಿಂಗಳುಗಳಾಗಲಿ, ಎಷ್ಟೇ ದಿನಗಳಾಗಲಿ, ಹೊಸದಾಗಿ ಬಂದಂತಹ ವ್ಯಕ್ತಿಗಳು ಯಾರೇ ಆದ್ರೂ ನಮ್ಮ ನೆಂಟರು ಬಂಧು ಬಳಗ ಬಿಟ್ಟು ಬೇರೆಯವ್ರ ಹತ್ರ ಯಾವುದೇ ಕಾರಣಕ್ಕೂ ನಮ್ಮ ಪರ್ಸ್ನಲ್ ವಿಚಾರವನ್ನು ಖಂಡಿತ ಹೇಳ್ಕೋಬಾರ್ದು. ನಮ್ಮ ಒಡವೆಗಳು, ಸಂಪಾದನೆ ಆಗಿರ್ಬೋದು, ಅಥವಾ ನಮ್ಮ ಕಷ್ಟಗಳು, ನಮ್ಮ ಪರ್ಸ್ನಲಾಗಿ ಕೆಲವೊಂದು ಕಷ್ಟ ಸುಖ, ಅಪಮಾನ ಅವಮಾನಗಳನ್ನು ನಾವು ಎದುರಿಸ್ತಿರ್ತೀವಿ ಎಷ್ಟೋ ಸಲ, ಅದನ್ನೆಲ್ಲ ಖಂಡಿತ ಹಂಚ್ಕೊಳ್ಳೋಕೆ ಹೋಗಬಾರ್ದು. ಯಾಕೆಂದರೆ ಅವ್ರಿಗೂ ನಮ್ಮಂಗೆ ಬೇರೆ ಸ್ನೇಹಿತರು ಇರ್ತಾರೆ, ನಮ್ಮ ವಿಚಾರವನ್ನು ಅವ್ರ ಹತ್ರ ಹೇಳಿರ್ತಾರೆ. ನಾನಾ ಕಾರಣಗಳಿಂದ ಹೋಗ್ಬಿಟ್ಟು ಇಂಥವಳಾಗಿರೋದಕ್ಕೆ ಅಲ್ವಾ ಊರಿಂದ ಊರು ಬಿಟ್ಟು ಬಂದೆ, ಇಂಥವಳಾಗಿರೋದಕ್ಕೆ ಅಲ್ವಾ ಹಿಂಗಾಯಿತು ಅನ್ನೋ ಮಾತುಗಳು ಬರೋದಂತೂ ಖಂಡಿತ ಸಹಜ. ಅವೆಲ್ಲ ಬಂದಿರುತ್ತೆ. ನಾನೊಬ್ಬಳೇ ಸ್ನೇಹಿತೆ ಹೊಸದಾಗಿ ಬಂದಿರೋರಿಗೆ ಆಗಬೇಕು ಅಂತಿಲ್ಲ. ಅವ್ರಿಗೆ ಇನ್ನೊಬ್ಬರು ಸ್ನೇಹಿತರು ನಮ್ಗಿಂತ ಹೆಚ್ಚಾಗಿರೋರು ಇರ್ತಾರೆ. ಹಂಗಾಗಿ ಯಾರೇ ಆಗಲಿ, ಹೊಸಬರೇ ಆಗಲಿ, ಅಥವಾ ಇನ್ನೊಂದು 2 ವರ್ಷ ಅಲ್ಲ 3 ವರ್ಷ ಹಳಬರೇ ಆಗಿರಲಿ, ಅವರು ಖಂಡಿತವಾಗ್ಲೂ ನಮ್ಮ ಪರ್ಸ್ನಲ್ಲು, ನಮ್ಮ ಕಾಲೇಜ್ ಲೈಫ್ದಾಗಿರ್ಬೋದು, ಅತ್ತೆ ಮಾವಂದಾಗಿರ್ಬೋದು, ಓರ್ಗಿತಿರದಾಗಿರ್ಬೋದು, ನಾದ್ನಿದಾಗಿರ್ಬೋದು, ಅಥವಾ ನಿಮಗೆ ಏನೋ ಒಂದು ಅವಮಾನಗಳು ಅಪಮಾನಗಳಾಗಿರ್ತವೆ, ಅವನ್ನೆಲ್ಲ ಖಂಡಿತ ಹಂಚ್ಕೊಳ್ಳೋದು ಖಂಡಿತ ತಪ್ಪಾಗುತ್ತೆ. ಅದು ನಮ್ಮ ಮಾನ ಮರ್ಯಾದೆಗೆ ಯಾವ ವಿಷಯ ಕುತ್ತು ಬರುತ್ತೋ, ನಮ್ಮ ಮಾನ ಮರ್ಯಾದೆನ ನಾವೆಲ್ಲಿ ಕಳ್ಕೊಳ್ಳೋದಕ್ಕೆ ಬರ್ತಿದೋ ಅಂಥ ವಿಚಾರಗಳನ್ನು ದಯವಿಟ್ಟು ಅವ್ರು ಎಂಥವರೇ ಆಗಿರಲಿ, ಬಂಧು ಬಳಗ ಆಗಿರಲಿ, ಸ್ನೇಹಿತರಾಗಿರಲಿ, ಜೀವ ಕೊಡೋ ಸ್ನೇಹಿತರಾಗಿರಲಿ, ಖಂಡಿತ ಹೇಳ್ಕೊಳಕ್ಕೆ ಹೋಗಬೇಡಿ. ಲಾಸ್ಟಿಗೆ ಅದು ನಮ್ಮ ಮಾನ ಮರ್ಯಾದೆಗೆ ಮೂಲ ಆಗಿಬಿಡುತ್ತೆ ಅದು. ಯಾವ ರೀತಿ ಅಂದರೆ ಎಲ್ಲರ ಮುಂದೆನೂ ಮರ್ಯಾದೆ ತೆಗೆಯೋ ಸಮಯ ಸಂದರ್ಭ ಹೇಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಮಾತುಗಳು, ನಾವು ಆಡೋ ಮಾತು ಒಂದಾದರೆ ಅದು ಇನ್ನೊಬ್ಬರ ಬಾಯಿಂದ ಹೋದಾಗ ಆ ಮಾತು ಬೇರೆ ರೀತಿ ತಿರ್ಚ್ಕೊಂಡಿರುತ್ತೆ, ಯಾವುದೇ ವಿಚಾರ ಆಗಿರಲಿ. ಹಾಗಾಗಿ ಹೊಸ್ದಾಗಿ ನಾವು ಹೋದಾಗಲೇ ಆಗಲಿ, ಅಥವಾ ಹೊಸ್ದಾಗಿ ನಮ್ಮ ವಠಾರಕ್ಕೆ ಬಂದಂತಹ ಹೆಣ್ಮಕ್ಳ ಹತ್ರ ಜಾಸ್ತಿ ಏನನ್ನು ಕಲೆಕ್ಷನ್ಗಂತೂ ಖಂಡಿತ ಇಟ್ಕೊಳಕ್ಕೆ ಹೋಗಬೇಡಿ. ಒಂದು ಸ್ಮೈಲ್ ಕೊಡ್ತಾರ ಕೊಡಲಿ, ಊಟ ಆಯಿತಾ ತಿಂಡಿ ಆಯಿತಾ ಓಕೆ, ಅಷ್ಟರಲ್ಲೇ ಇರಬೇಕು ಹೊರತು ಮನೆ ಕೂರಿಸ್ಕೊಂಡು ಮಾತಾಡೋದು, ಮದುವೆ ಆಲ್ಬಮ್ಗಳನ್ನ ತೋರಿಸೋದು, ಒಡವೆಗಳನ್ನು ತೋರಿಸೋದು, ಸೀರೆಗಳನ್ನು ತೋರಿಸೋದು, ನಮ್ಮ ಯಜಮಾನ್ರು ಇವರು ಗೊತ್ತಿದೆ, ನಮ್ಮ ಯಜಮಾನ್ರು ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನಮ್ಮ ಯಜಮಾನ್ರಿಗೆ ಗೊತ್ತು ಅಂತ ಹೇಳ್ಕೊಳ್ಳೋದು, ಇದನ್ನೆಲ್ಲ ಖಂಡಿತ ಮಾಡೋಕ್ಕೆ ಹೋಗಬಾರ್ದು. ಈ ಥರ ಹೇಳ್ಕೊಂಡಾಗ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಯಜಮಾನ್ರಿಗೆ ಇಂಥ ವ್ಯಕ್ತಿ ಗೊತ್ತಿತ್ತು ಅಂತ ಹೇಳ್ತಿರಲ್ಲ, ನಮಗೆ ಅಂಥ ವ್ಯಕ್ತಿಯಿಂದ ಸ್ವಲ್ಪ ಹೆಲ್ಪ್ ಆಗಬೇಕಾಗಿತ್ತು, ಮಾಡಿಸ್ಕೊಡಿ ಅಂತ ಕೇಳ್ತಾರೆ. ಆಗ
ನೀವು ಗಂಡನ ಹತ್ರನೂ ಹೇಳ್ಕೊಳಂಗಿಲ್ಲ, ಈ ಕಡೆ ಅವಳಿಗೆ ಆಗಲ್ಲ ಅನ್ನೋಂಗೂ ಇಲ್ಲ. ಆ ಥರ ಸ್ಥಿತಿಗಳು ಬಂದ್ಬಿಡುತ್ತೆ. ಒಡವೆ ವಸ್ತ್ರಗಳಾಗಿರಲಿ, ಒಂದು ಸ್ವಲ್ಪ ಕಷ್ಟ ಇದೆ, ಸ್ವಲ್ಪ ದುಡ್ಡು ಕೊಡ್ತೀರಾ ಅಂತ ಕೇಳ್ಬೋದು ಅವರು. ಅಥವಾ ಬೇರೆ ರೀತಿಯಾಗಿ ನಮ್ಮ ಮಗನ ಫೀಸ್ ಕಟ್ಟಬೇಕು ಕೊಡಿ ಅಂತ ಕೇಳ್ಬೋದು. ಅಥವಾ ಬೇರೆ ರೀತಿಯಾಗಿ ಮನೆಗೆ ಬಂದ್ಬಿಟ್ಟು ಸ್ವಲ್ಪ ನಮ್ಗೆ ಈ ಥರ ಪ್ರಾಬ್ಲಮ್ ಇದೆ, ಸ್ವಲ್ಪ ಶ್ಯೂರಿಟಿ ಆಗ್ತೀರಾ ಅಂತ ಕೇಳ್ಬೋದು. ಈ ರೀತಿಯಾಗಿ ಬಂದು ನಿಮ್ಮ ಹತ್ರ ನಗನಗ್ತಾನೆ ನಿಮ್ಮ ಹತ್ರ ಕೆಲವೊಂದು ಈಗ ಸಂಘ ಸಂಸ್ಥೆಗಳ ಎಲ್ಲರೂ ಸೇರ್ಕೊಳ್ತಾರೆ. ಹೆಣ್ಮಕ್ಳು ಲಕ್ಷಾಂತರ ರೂಪಾಯಿ ದುಡ್ಡು ತೊಗೊಳ್ತಾರೆ. ಇವಿಬ್ರು ದುಡ್ಡನ್ನ ಒಬ್ಬೊಬ್ಬರೇ ತಗೊಂಡು ಕಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗೋರು ಇರ್ತಾರೆ. ಕೆಲವ್ರು ಏನು ಮಾಡ್ತಾರೆ, 2-3 ಜನ ದುಡ್ಡು ತೊಗೊಂಡು ಊರು ಬಿಟ್ಟು ಹೋಗೋರು ಇರ್ತಾರೆ. ಹಂಗಾಗಿ ನಾನು ಹೇಳ್ತಾ ಇರೋದು, ನೀವು ಒಂದು ಊರಿಗೆ ಹೋದ್ಮೇಲೆ, ಒಂದು ಊರಿಂದ ಊರಿಗೆ ಜೀವನ ಮಾಡೋದಕ್ಕೆ ಹೋದಾಗ, ನಾವು ಓದ ಮನೆಯಲ್ಲಾಗಿರ್ಬೋದು ಅಥವಾ ನಾವಿರೋ ಜಾಗಕ್ಕೆ ಬಂದವ್ರ ಹತ್ರನಾಗಿರಲಿ, ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಇರಿ. ಯಾವುದೇ ಕಾರಣಕ್ಕೂ ಏನನ್ನೂ ನನಗೆ ಗೊತ್ತು ಅಂತ ಮಾತ್ರ ಖಂಡಿತ ಹೇಳೋಕೆ ಹೋಗೋದು ಭಾರಿ ದೊಡ್ಡ ತಪ್ಪಾಗ್ಬಿಡುತ್ತೆ. ಹೌದಾ ಹೌದಾ ಅಯ್ಯೋ ನಂಗೆ ಗೊತ್ತೇ ಇರಲಿಲ್ಲ, ನಿಮ್ಮಿಂದ ತಿಳಿಯಿತು ಅಂತ ಒಂದು ಮಾತು ಅಂದಾಗ ಅವ್ರ ಮನಸ್ಸಲ್ಲಿ ನಿಮ್ಮ ಮೇಲೆ ಬೆಳೆಯೋ ಭಾವನೆನೇ ಬೇರೆ ಆಗಿರುತ್ತೆ. ಅದ್ರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಮನೆಯಿಂದ ಮುದ್ದೆ ಕೊಡೋದು, ರೈಸ್ ಕೊಡೋದು, ತಿಂಡಿ ಮಾಡಿದರೆ ತಿಂಡಿ ಕೊಡೋದು, ಸಾಂಬಾರು ಕೊಡೋದು, ಮನೆಯಲ್ಲಿ ಕೆಲವೊಂದು ದಿನಸಿ ಐಟಮ್ಸ್ಗಳಿರುತ್ತೆ. ಈ ಮೆಣಸು, ಜೀರಿಗೆ, ಎಣ್ಣೆ, ಖಾರದ ಪುಡಿ, ಸಾಂಬಾರು ಪುಡಿ, ಸಕ್ಕರೆ, ಕಾಫಿ ಪುಡಿ, ಈ ಇವನ್ನೆಲ್ಲನೂ ಸರ್ವೇ ಸಾಮಾನ್ಯ ಕೊಡೋಕೆ ಹೋಗಬಾರ್ದು. ಕೆಲವೊಂದು ಸಂದರ್ಭಗಳಲ್ಲಿ ಕೇಳೋದಕ್ಕೂ ಬರೋದು ಉಂಟು. ಇದರಿಂದ ನಮಗೆ ದಟ್ಟ ದಾರಿದ್ರ್ಯ ಬರುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ಮಂಗಳವಾರ ಶುಕ್ರವಾರ ದಿನ ಬರ್ತಾರೆ, ಮುಸ್ಸಂಜೆ ಟೈಮಲ್ಲಿ ಬಂದು ದುಡ್ಡು ಕೇಳ್ತಾರೆ. ಮುಸ್ಸಂಜೆ ಟೈಮಲ್ಲಿ ಬಂದು ಅಯ್ಯೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊಡು, ಸ್ವಲ್ಪ ಕರಿಬೇವು ಸೊಪ್ಪು ಕೊಡು, ಒಂಚೂರು ಎಪ್ಪ ಕೊಡು ಅಂತ ಕೇಳೋದು, ಇದೆಲ್ಲ ಮಾಡ್ತಾರೆ ಕೆಲವರು. ಇದರಿಂದ ಏನಾಗುತ್ತೆ, ಕೆಲವ್ರಿಗೆ ಕೆಡುಕಾಗುತ್ತೆ, ಮನೆಗೆ ಒಳ್ಳೇದಾಗಲ್ಲ, ಲಕ್ಷ್ಮಿ ಮನೆಯಿಂದ ಆಚೆ ಹೋಗ್ತಾಳೆ, ಮನೆಗೆ ದರಿದ್ರ ಬರುತ್ತೆ ಅಂತ ಹೇಳ್ತಾರೆ. ಈ ಕಡೆ ನೀವು ಕೊಡ್ತೀನಿ ಅನ್ನೋಂಗೂ ಇಲ್ಲ, ಕೊಡಲ್ಲ ಅನ್ನೋಂಗೂ ಇಲ್ಲ. ಅದ್ರ ಜೊತೆಯಲ್ಲಿ ಏನಕ್ಕೆ ಆದ್ರೂ ಮುಂದಾಗಿ ನಿಂತು ನನಗೆ ಗೊತ್ತು ಅಂತ ಅವ್ರ ಜೊತೆ ಯಾವುದೇ ಕಾರಣಕ್ಕೂ ಹೋಗಿ ನಿಂತು ಕೆಲವೊಂದು ಕೆಲಸಗಳನ್ನ ಮಾಡಿಸ್ಕೊಡ್ತೀರಾ. ಸಂಘಕ್ಕೆ ಸೇರ್ಕೊಳ್ತಾರೆ, ಅಥವಾ ನನಗೆ ಗೊತ್ತಿದೆ ಇವರು ಯಾವುದೋ ಒಂದು ದುಡ್ಡು ತಗೋಬೇಕಾಗುತ್ತೆ ಕೆಲವೊಂದು ಫೈನಾನ್ಸ್ಗಳಲ್ಲಿ. ನಿಮ್ಗೆ ಯಾರಿಗಾರ ಪರಿಚಯ ಇದ್ದವ್ರು ಇದ್ದರೆ ಖಂಡಿತ ಶ್ಯೂರಿಟಿ ಕೊಡಿ ಅಂದಾಗ ನಾನು ಕೊಡ್ತೀನಿ ಅಂತ ಹೋಗಿ ಮುಂದೆ ಕೊಡೋದು ಅಂತ ತಪ್ಪು ಕೆಲಸಗಳನ್ನು ಮಾಡಬೇಡಿ. ಈಗ ಒಡವೆ ಅಂಗಡಿಗಳಲ್ಲೂ ಅಷ್ಟೇ ಕೆಲವೊಂದು ಶ್ಯೂರಿಟಿಗಳಿಗೆ ಸೈನ್ ಹಾಕಿಸ್ಕೊಳ್ತಾರೆ. ಅಂಥ ಶ್ಯೂರಿಟಿಗಳೆಲ್ಲ ಖಂಡಿತ ನೀವು ಸಾಕ್ಷಿದಾರರಾಗಿ ಖಂಡಿತ ಯಾವುದಕ್ಕೂ ಹೋಗಬೇಡಿ. ಆಮೇಲೆ ಹೇಳೋದು ಒಂದೇ ಮಾತು, ಹೊಸದಾಗಿ ಬಂದವ್ರ ಹತ್ರ ಎಷ್ಟು ಬೇಕೋ ಅಷ್ಟರಲ್ಲಿದ್ದರೆ ಖಂಡಿತ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ನೀವೇನೇ ಮಾಡಿದ್ರೂ ಮನೆಯಲ್ಲಿ ನನ್ನ ಹತ್ರ ಇಷ್ಟು ಒಡವೆ ಇದೆ, ಇಷ್ಟು ದುಡ್ಡಿದೆ ಅಂತ ಯಾವುದೇ ಕಾರಣಕ್ಕೂ ಹೇಳೋದಕ್ಕೆ ಹೋಗಬೇಡಿ. ಮನೆಯಲ್ಲಿ ನೀವು ಇಲ್ದಿರೋ ಅಂಥ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು, ಅದು ಹುಷಾರಾಗಿರಿ. ಹಾಗೆ ನಿಮ್ಮ ಮನೆಯವ್ರ ಹತ್ರ, ಯಜಮಾನ್ರ ಹತ್ರ, ನೀವು ಹೊಸ್ದಾಗಿ ಬಂದಿದ್ದಾರೆ ಕಣ್ರಿ, ಅವ್ರು ಹಿಂಗೆ ಒಳ್ಳೆಯವರು, ಇವು ಹೊಸ್ದಾಗಿ ಬಂದಿದ್ದಾರೆ, ಅವ್ರು ತುಂಬ ಕಷ್ಟದಲ್ಲಿದ್ದಾರೆ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡೋಣ, ಅವ್ರು ತುಂಬ ದೇವರಂಥ ಮನುಷ್ಯರವರು ಅಂತ ಅವ್ರ ಬಗ್ಗೆ ಹೊಗಳೋದು ಕೆಲಸನ ಖಂಡಿತ ಮಾಡೋದಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಯಜಮಾನ್ರು ಇರುಸು ಮುರುಸು ಆಗ್ಬೋದು, ಅವ್ರ ಮನಸ್ಸಿನ ಮೇಲೆ ಬೇರೆ ರೀತಿಯಾಗಿ ಕೆಟ್ಟದಾಗೂ ಪರಿಣಾಮ ಬೀರ್ಬೋದು, ಅಥವಾ ಒಳ್ಳೆ ರೀತಿಯಿಂದಲೂ ಪರಿಣಾಮ ಬೀರ್ಬೋದು. ಅದನ್ನು ನೋಡಿ ನಿಮ್ಮ ಮನಸ್ಸಿಗೂ ಇರುಸು ಮುರುಸು ಆಗ್ಬೋದು, ಎರಡು ಥರನೂ ಆಗ್ಬೋದು. ಇಲ್ಲಿ ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಹಂಗಾಗಿ ಯಾವುದೇ ಕಾರಣಕ್ಕೂ ಅಕ್ಕಪಕ್ಕದವ್ರ ವಿಚಾರವನ್ನು, ಫ್ರೆಂಡ್ಗಳ ವಿಚಾರ ಆಗಲಿ, ಅಕ್ಕಪಕ್ಕದವ್ರ ವಿಚಾರ ಆಗಲಿ, ಯಜಮಾನ್ರಿಗೆ ಹೇಳೋಕ್ಕೆ ಹೋಗಬೇಡಿ. ಆಮೇಲೆ ಸ್ವಲ್ಪ ಡ್ರಾಪ್ ಕೊಟ್ಬಿಡಿ. ನಿಮ್ಮ ಯಜಮಾನ್ರ ಕೈಯಲ್ಲಿ ಹೋಗ್ತಾ ಯಜಮಾನ್ರು ಹೋಗ್ತಾ ಇರ್ತಾರೆ, ಸ್ವಲ್ಪ ಡ್ರಾಪ್ ಕೊಟ್ಬಿಡ್ರಿ ಅವಳಿಗೆ, ಅವನಿಗೆ ಸ್ವಲ್ಪ ಡ್ರಾಪ್ ಕೊಟ್ಬಿಡಿ ಅಂತ ಹೇಳೋದು. ಅಥವಾ ಬೈಕ್ ಹೋಗಲಿ ಒಂದು ಸ್ವಲ್ಪ ಹೊತ್ತು ಏನೋ ಬೈಕ್ ತೊಗೊಂಡು ಹೋಗ್ತಾನಂತೆ ಕಣ್ರಿ, ಬೈಕ್ ಕೊಡಿ ಅಂತ ಅಂದರೆ ಬೈಕ್ ಕೊಡಿ ಅಂತ ಈಸ್ಕೊಂಡು ಕೊಡೋದು. ಆ ಥರ ಒಂದು ಎಡವಟ್ಟು ಕೆಲಸಗಳನ್ನ, ಅದರಲ್ಲೂ ಗಂಡಸ್ರ ವಿಚಾರದಲ್ಲಂತೂ ಖಂಡಿತ ಮಾಡೋದಕ್ಕೆ ಹೋಗಬಾರ್ದು. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಾಳೆ ದಿನ ಒಂದು ಚೂರು ಹೆಚ್ಚು ಕಡಿಮೆ ಆದ್ರೂ, ಅದೇನೋ ಹೇಳ್ತಾರಲ್ಲ, ಕೀರೆ ಸೊಪ್ಪು ತೊಳೆಲ್ವಾ ಹಂಗೆ ತೊಳೆದಾಕ್ಬಿಡ್ತಾರೆ. ಹೇಳ್ತಿದ್ದೆ ಡ್ರಾಪ್ ಕೊಡು ಅಂತ ಹೇಳ್ತಿದ್ದೆ, ಇವತ್ತು ಅವಳೇ ಕೆಟ್ಟವಳಾಗೋದ್ಲಾ ಅಂತ ಬರುತ್ತೆ. ಆಮೇಲೆ ಲಾಸ್ಟ್ ಏನಾಗುತ್ತೆ ಗೊತ್ತಾ, ಅವ್ರ ಮನೆ ಸಾಂಬಾರು, ಊಟ, ತಿಂಡಿ ರುಚಿ ನೋಡಿರೋ ನಿಮ್ಮ ಗಂಡ ನಿನಗಿಂತನೇ ಪರವಾಗಿಲ್ಲ, ಅವಳು ಚೆನ್ನಾಗೇ ಮಾಡ್ತಾಳೆ ಅಂತ ಹೇಳ್ತಾರೆ. ಆಗ ನಿಮ್ಮ ಮನಸ್ಸಲ್ಲಿ ಒಳ್ಳೆ ಭಾವನೆ ಬರಲ್ಲ, ನಮ್ಮ ಅಪ್ಪನೇ ಒಳ್ಳೆ ಭಾವನೆ ಬರಲ್ಲ, ಕೆಟ್ಟ ಭಾವನೆನೇ ಬರೋದು. ಹಂಗಾಗಿ ಊಟ ತಿಂಡಿ ವ್ಯವಸ್ಥೆಗಳಾಗಲಿ, ಅವ್ರ ಬಗ್ಗೆ ಒಳ್ಳೇದಾಗಲಿ ಕೆಟ್ಟದಾಗಲಿ ಅಕ್ಕಪಕ್ಕದವ್ರ ಹತ್ರ ಖಂಡಿತ ಮಾತಾಡಬೇಡಿ ಅಂತಲೇ ಹೇಳ್ತೀನಿ. ಹುಷಾರು, ನಾವು ಹೊರಗಡೆ ಹೊಸ್ದಾಗಿ ಹೋದಾಗಲಾದರೂ ಸರಿ, ಅಥವಾ ನಾವಿದ್ದ ಕಡೆ ಬೇರೆಯವ್ರು ಬಂದಾದರೂ ಸರಿ, ಯಾರ ಕಡೆಯಿಂದಾದ್ರೂ ಸರಿ, ಖಂಡಿತ ಎಚ್ಚರಿಕೆ ಆಗಿರಿ ಅಂತಲೇ ಹೇಳ್ತೀನಿ. ಬನ್ನಿ ಈಗ ಎಗ್ ಬುರ್ಜಿ ಮಾಡೋಣ. ಎಗ್ ಬುರ್ಜಿಗೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ಮೇಲೆ, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿ ಹುರ್ಕೊಳ್ತೀನಿ. ಹಸಿಮೆಣಸಿನ್ಕಾಯಿನ ಏನಕ್ಕೆ ಆದರೂ ಫಸ್ಟ್ ಹಾಕಿ ಚೆನ್ನಾಗಿ ಹುರಿದಷ್ಟು ಅದ್ರ ಘಾಟು ಬಿಡುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಅದಾದಮೇಲೆ ಈರುಳ್ಳಿ ಹಾಕಿ ಬಾಡಿಸ್ಕೊಳ್ತೀನಿ. ಆಮೇಲೆ ಅರ್ಶಿನ ಪುಡಿ ಹಾಕ್ಕೊತೀನಿ. ಅರ್ಶಿನ ಪುಡಿ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ನಾನು ಮೊಟ್ಟೆಯನ್ನು ಹಾಕ್ಕೊಳ್ತೀನಿ. ಮೊಟ್ಟೆ ಹಾಕ್ಕೊಂಡು ಮೊಟ್ಟೆಗೆ ನಾನು ಚಿಲ್ಲಿ ಪೌಡರ್ ಸ್ವಲ್ಪ, ಧನಿಯಾ ಪುಡಿ ಸ್ವಲ್ಪ ಹಾಕ್ಕೊಳ್ತೀನಿ.
ಅದ್ರ ಜೊತೆಗೆ ನಾನು ಒಂದೇ ಒಂದು ಬೇಳೆ ನಾನೇನು ಮಾಡಿದೆ ಈರುಳ್ಳಿ ಹಾಕಾದ್ಮೇಲೆ ಒಂದೇ ಒಂದು ಬೇಳೆ ಬೆಳ್ಳುಳ್ಳಿ, ಒಂಚೂರು ಶುಂಠಿ ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೆ. ಈರುಳ್ಳಿ ಜೊತೆಗೆ ಹಾಕ್ಬಿಟ್ಟೆ ನಾನು. ಶುಂಠಿ ಬೆಳ್ಳುಳ್ಳಿ ಮಾತ್ರ ಮಿಸ್ ಮಾಡಕ್ಕೆ ಹೋಗಬೇಡಿ. ಜಾಸ್ತಿ ಹಾಕಬಾರ್ದು. ಸ್ವಲ್ಪೇ ಸ್ವಲ್ಪ ಒಂದು ಎಷ್ಟು ಅಂದರೆ ತೊಗರಿ ಕಾಳಷ್ಟು ತೊಗರಿ ಬೇಳೆ ಅಲ್ಲ, ತೊಗರಿ ಕಾಳಷ್ಟು ಶುಂಠಿ, ಒಂದು ಬೇಳೆ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ರೆ ಸಾಕು, ಸೂಪರಾಗಿರುತ್ತೆ ಟೇಸ್ಟು. ಈರುಳ್ಳಿ ಬಾಡಿಸ್ಕೊಂಡಾದ್ಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಒಡೆದಿರೋ ಮೊಟ್ಟೆನ ಹಾಕ್ಕೊಂಡಾದ್ಮೇಲೆ ಚಿಲ್ಲಿ ಪೌಡರು, ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 2 ಚಿಟಿಕೆ ಗರಂ ಮಸಾಲವನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಹುರ್ಕೊಳ್ತೀನಿ. ಹುರ್ಕೊಂಡು ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಹುರ್ಕೊಳ್ತು ಅಂದರೆ ಮಸಾಲ ಎಗ್ ಬುರ್ಜಿ ರೆಡಿ ಆಯಿತು. ಸ್ನೇಹಿತರೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೊಸಬ್ರೇ ಆಗಲಿ ಹಳಬ್ರೇ ಆಗಲಿ ಯಾರ ಹತ್ರ ಎಷ್ಟೆಷ್ಟರಲ್ಲಿರಬೇಕು ಅಷ್ಟರಲ್ಲಿ ಇಟ್ಕೊಂಡ್ರೇ ನಮ್ಮ ಜೀವನ ಚೆನ್ನಾಗಿರೋದು. ನಮ್ಮ ಮರ್ಯಾದೆ, ನಮ್ಮ ಗೌರವ ಕಾಪಾಡ್ಕೊಳ್ಳೋದು ಕಂಡವ್ರ ಕೈಯಲ್ಲಿಲ್ಲ, ನಮ್ಮ ಕೈಯಲ್ಲಿ ಇರೋದು ಅಂತ ಹೇಳ್ತಾ ಇದ್ದೀನಿ.